ಒಂದು ಕಡೆ ಶಾಂತಿಯ ನಾಟಕ, ಮತ್ತೊಂದು ಕಡೆ ಯುದ್ಧದ ಭೀಕರ ತಯಾರಿ. ಈ ಇರಾನ್ ಸುತ್ತಲೂ ಅಮೆರಿಕ ಹಣಿಯುತ್ತಿರುವ ಆ ಕರಾಳ ಚಕ್ರವ್ಯೂಹವಾದರೂ ಏನು? 5 ದಿನಗಳ ಕದನ ವಿರಾಮ ಕೇವಲ ಒಂದು ನೆಪ ಮಾತ್ರನಾ? ಇರಾನ್ ಅನ್ನು ಮಣ್ಣು ಪಾಲು ಮಾಡಲು ಪರ್ಷಿಯನ್ ಗಲ್ಫ್ಗೆ ಅಮೆರಿಕ ಇಳಿಸಿರುವ ಆ ರೋಬೋಟಿಕ್ ಬ್ರಹ್ಮಾಸ್ತ್ರವಾದರೂ ಯಾವುದು? ಸೊ ಬನ್ನಿ ಗೆಳೆಯರೆ, ಇವತ್ತು ಜಾಗತಿಕ ರಾಜಕಾರಣದ ಆ ಕರಾಳ ಸತ್ಯವನ್ನು ಹಾಗೂ ಅಮೆರಿಕಾದ ನೈಜ ತಂತ್ರಗಾರಿಕೆಯನ್ನು ಬಿಡಿಸಿಡೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಜಗತ್ತಿನ ಕಣ್ಣಿಗೆ ಈಗ ಅಮೆರಿಕ ಸಂಧಾನದ ಮೂಡಿನಲ್ಲಿರುವಂತೆ ಕಾಣ್ತಾ ಇದೆ. ಇರಾನ್ ಜೊತೆ ಮಾತುಕತೆಗಳು ನಡೆಯುತ್ತಿವೆ, ನಾವು ಅವರಿಗೆ ಗಿಫ್ಟ್ ಕೊಡ್ತಾ ಇದ್ದೀವಿ ಅಂತ ಈ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಹಾಗೂ ಇತ್ತೀಚೆಗಷ್ಟೇ 5 ದಿನಗಳ ಕದನ ವಿರಾಮವನ್ನು ಕೂಡ ಘೋಷಣೆ ಮಾಡಲಾಗಿತ್ತು. ಆದರೆ ಇದರ ಹಿಂದಿರುವ ಅಸಲಿ ಉದ್ದೇಶವೇ ಬೇರೆ. ಈ ಅಮೆರಿಕಾದ ಶೇರ್ ಮಾರ್ಕೆಟ್ ಕುಸಿಯದಂತೆ ತಡೆಯುವುದಕ್ಕಾಗಿ ಮತ್ತು ಗಗನಕ್ಕೇರುತ್ತಿರುವ ಕಚ್ಚಾ ತೈಲದ ಬೆಲೆಯನ್ನು ನಿಯಂತ್ರಿಸಲು ಟ್ರಂಪ್ ಆಡುತ್ತಿರುವ ನಾಟಕವಿದು. ಈ ಟರ್ಕಿ, ಈಜಿಪ್ಟ್ ಮತ್ತು ಪಾಕಿಸ್ತಾನಗಳು ಸಂಧಾನದ ಮಾತುಕತೆ ನಡೆಸುತ್ತಿದ್ರು, ಇಲ್ಲಿ ಇರಾನ್ ಮಾತ್ರ ನಾವು ಯಾವುದೇ ಸಂಧಾನಕ್ಕೂ ಸಿದ್ಧವಿಲ್ಲ, ಹಾರ್ಮೋಜ್ ಜಲಸಂಧಿಯನ್ನು ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ ಅಂತ ಗುಡುಕ್ತಾ ಇದೆ. ಹಾಗೂ ಇದರ ಬೆನ್ನಲ್ಲೇ ಇರಾನ್ ತನ್ನ ನೌಕಾಪಡೆಯ ಮುಖ್ಯಸ್ಥನನ್ನು ಕಳೆದುಕೊಂಡಿದೆ. ಸೊ ಇದು ಅಮೆರಿಕಾದ ಸೈಲೆಂಟ್ ಆಪರೇಷನ್ನ ಮುನ್ಸೂಚನೆಯಾಗಿದೆ. ಹಾಗೇನೆ ನಿಮ್ಗಿದು ಗೊತ್ತಿರಲಿ, ಈ 10 ದಿನಗಳ ಕದನ ವಿರಾಮದ ಸಮಯದಲ್ಲಿ ಅಮೆರಿಕ ಸುಮ್ಮನೆ ಕೂತಿಲ್ಲ, ಬದಲಾಗಿ ತನಗೆ ಬೇಕಾದ ಕಾಲಾವಕಾಶವನ್ನು ಸೃಷ್ಟಿಸಿಕೊಂಡು ತನ್ನ ಹೆಚ್ಚುವರಿ ಸೇನಾಪಡೆಗಳನ್ನು ಪಶ್ಚಿಮ ಏಷ್ಯಾಕ್ಕೆ ರವಾನಿಸುತ್ತಿದೆ. ಬರೋಬ್ಬರಿ 10,000 ಅಮೆರಿಕನ್ ಸೈನಿಕರು ಇರಾನ್ನ ಬಾಗಿಲಿಗೆ ಬಂದು ನಿಲ್ತಾ ಇದ್ದಾರೆ. ಹಾಗೂ ಇದೇ ಸಮಯದಲ್ಲಿ ಅಮೆರಿಕ ತನ್ನ 3 ಬೃಹತ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಇರಾನ್ ಸುತ್ತಲೂ ನಿಯೋಜಿಸಿದೆ. 4,500ಕ್ಕೂ ಹೆಚ್ಚು ಮರೈನ್ ಕಮಾಂಡೋಗಳು ಗ್ರೌಂಡ್ ಅಟ್ಯಾಕ್ಗೆ ಸಜ್ಜಾಗ್ತಾ ಇದ್ದಾರೆ. ಹಾಗೂ ಇಸ್ರೇಲ್ನ ಬೆನ್ನಿಗೆ ನಿಂತು ಇರಾನ್ ನೆಲದಲ್ಲಿ ಏನೆಲ್ಲ ಮಾಡಿಸಬೇಕು ಆ ಎಲ್ಲ ತಂತ್ರಗಳನ್ನು ಅಮೆರಿಕ ಈಗ ತೆರೆಮರೆಯಲ್ಲಿ ಎಣೆಯುತ್ತಿದೆ. ಹಾಗೇನೆ ಗೆಳೆಯರೇ, ಇಲ್ಲಿ ಗಮನಿಸಬೇಕಾದ ಅತ್ಯಂತ ರೋಚಕ ವಿಚಾರ ಹೊಂದಿದೆ. ಅದು ಏನಂದ್ರೆ, ಇರಾನ್ನ ಅಗ್ರೆಷನ್ನ ಕಡಿಮೆ ಮಾಡುವುದಕ್ಕಾಗಿ ಅಮೆರಿಕ ಇದೇ ಮೊದಲ ಬಾರಿಗೆ ಪರ್ಷಿಯನ್ ಗಲ್ಫ್ಗೆ ತನ್ನ ಹೈಟೆಕ್ ಅನ್ಕ್ರೂಡ್ ಡ್ರೋನ್ ಸ್ಪೀಡ್ ಬೋಟ್ಗಳನ್ನು ಇಳಿಸಿದೆ. ಹಾಗೂ ಇದನ್ನ GARC ಅಂದ್ರೆ ಗ್ಲೋಬಲ್ ಆಟೋನಾಮಸ್ ರೀಕನೆಸನ್ಸ್ ಕ್ರಾಫ್ಟ್ ಅಂತ ಕರೆಯುತ್ತಾರೆ. ಕೇವಲ 15 ಅಡಿ ಉದ್ದ, 6 ಅಡಿ ಅಗಲವಿರುವ ಈ ಸಣ್ಣ ಬೋಟ್ಗಳು ಗಂಟೆಗೆ 40 ನಾಟಿಕಲ್ ಮೈಲುಗಳಷ್ಟು ವೇಗದಲ್ಲಿ ಚಲಿಸುತ್ತವೆ. ಗೆಳೆಯರೆ, ಸತತ 450 ಗಂಟೆಗಳ ಕಾಲ ಸಮುದ್ರದಲ್ಲಿ ಪೆಟ್ರೋಲಿಂಗ್ ಮಾಡುವ 2200 ನಾಟಿಕಲ್ ಮೈಲ್ ರೇಂಜ್ ಹೊಂದಿರುವ ಈ ಬೋಟ್ಗಳಲ್ಲಿ ಮನುಷ್ಯರೇ ಇರುವುದಿಲ್ಲ. ಗೆಳೆಯರೆ, ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಇರಾನ್ ಹಾರ್ಮೋಜ್ ಜಲಸಂಧಿಯಲ್ಲಿ ಸಮುದ್ರದೊಳಗೆ ಮೈನ್ಸ್ಗಳನ್ನು ಹರಡಿಸಿದೆ. ಹಾಗೂ ಅಲ್ಲಿ ದೊಡ್ಡ ಹಡಗುಗಳು ಹೋದರೆ ಬ್ಲಾಸ್ಟ್ ಆಗುವ ಅಪಾಯವು ಕೂಡ ಇದೆ. ಸೊ ಅದಕ್ಕಾಗಿ ಅಮೆರಿಕ ಈಗ ಈ ರೋಬೋಟಿಕ್ ಡ್ರೋನ್ ಬೋಟ್ಗಳನ್ನು ಕಾವಲಿಗೆ ಬಿಟ್ಟಿದೆ. ಕೇವಲ ಕಾವಲಿಗಷ್ಟೇ ಅಲ್ಲ ಗೆಳೆಯರೆ, ಅಗತ್ಯ ಬಿದ್ದರೆ ಇರಾನ್ನ ನೌಕಾಬಲದ ಮೇಲೆ ಕಾಮಿಕಾಜಿ ದಾಳಿ ಮಾಡುವುದಕ್ಕಾಗಿ ಕೂಡ ಇವು ಸಜ್ಜಾಗಿವೆ. ಹಾಗೂ ಆಪರೇಷನ್ ಎಪಿಕ್ ಫ್ಯೂರಿ ಅಡಿಯಲ್ಲಿ ಈ ಡ್ರೋನ್ ಬೋಟ್ಗಳೇ ಅಮೆರಿಕಾದ ಅಸಲಿ ಬ್ರಹ್ಮಾಸ್ತ್ರ. ಗೆಳೆಯರೆ, ಯುದ್ಧವೆಂದರೆ ಕೇವಲ ಶಸ್ತ್ರಾಸ್ತ್ರಗಳ ಹೋರಾಟವಲ್ಲ, ಅದೊಂದು ಆರ್ಥಿಕ ಕದನ. ಇಷ್ಟು ದಿನ ಇರಾನ್ ಕೇವಲ 20,000 ರಿಂದ 25,000 ಡಾಲರ್ ಬೆಲೆಯ ಶಾಹಿದ್ ಡ್ರೋನ್ಗಳನ್ನು ಉಡಾಯಿಸ್ತಾ ಇತ್ತು. ಆದರೆ ಈ ಅಗ್ಗದ ಡ್ರೋನ್ಗಳನ್ನು ಹೊಡೆದುಳಿಸುವುದಕ್ಕಾಗಿ ಅಮೆರಿಕ ಮತ್ತು ಅರಬ್ ದೇಶಗಳು $2.5 ಮಿಲಿಯನ್ ಅಂದರೆ ಸುಮಾರು 20 ಕೋಟಿ ರೂಪಾಯಿ ಬೆಲೆಯ ಮಿಸೈಲ್ಗಳನ್ನು ಬಳಸ್ತಾ ಇದ್ದವು. 25,000 ಡ್ರೋನ್ಗೆ 20 ಕೋಟಿಯ ಮಿಸೈಲ್. ಗೆಳೆಯರಿದು ಅಮೆರಿಕದ ಆರ್ಥಿಕತೆಗೆ ಬೀಳ್ತಾ ಇದ್ದ ಬಹುದೊಡ್ಡ ಪೆಟ್ಟು. ಹಾಗೂ ಇದನ್ನು ಅರಿತ ಅಮೆರಿಕ ಈಗ ಯುಕ್ರೇನ್ನ ಮೊರೆ ಹೋಗಿದೆ. ಹಾಗೂ ಈ ಉಕ್ರೇನ್ ರಷ್ಯಾ ವಿರುದ್ಧ ಬಳಸ್ತಾ ಇದ್ದ $1.5 ರಿಂದ $2,000 ಬೆಲೆಯ ಡ್ರೋನ್ ಇಂಟರ್ಸೆಪ್ಟ್ಗಳನ್ನು ಈಗ ಅರಬ್ ಯುದ್ಧದಲ್ಲಿ ಬಳಸುವುದಕ್ಕೆ ತಯಾರಾಗ್ತಾ ಇದೆ. ಹಾಗೂ ಕಡಿಮೆ ಖರ್ಚಿನಲ್ಲಿ ಇರಾನ್ನ ಕತ್ತು ಹಿಸುಕುವ ತಂತ್ರವಿದು. ಹಾಗೂ ಸಮುದ್ರ ಮಾರ್ಗದ ದಿಗ್ಬಂಧನ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಾ? ಗೆಳೆಯರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, USS ಜೆರಾಲ್ಡ್ ಫೋರ್ಡ್ ಮೆಡಿಟೇರಿಯನ್ ಸಮುದ್ರದಲ್ಲಿ ಆಕ್ಟಿವ್ ಆಗಿ ನಿಂತಿದೆ. USS ಜಾರ್ಜ್ ಬುಷ್ ಅಮೆರಿಕ ಮತ್ತು ಯುರೋಪನ್ನು ಬೇರ್ಪಡಿಸುವ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಬಳಿ ಕಾವಲಿಗೆ ನಿಂತಿದೆ. ಹಾಗೂ ಅಬ್ರಹಾಂ ಲಿಂಕನ್ ಅರೇಬಿಯನ್ ಸಮುದ್ರದ ಗಲ್ಫ್ ಆಫ್ ಓಮಾನ್ನಲ್ಲಿ ಬಿಡು ಬಿಟ್ಟಿದೆ. ಇದಷ್ಟೇ ಅಲ್ಲದೆ ಲಾಜಿಸ್ಟಿಕ್ ಮತ್ತು ಬೇಹುಗಾರಿಕೆಗಾಗಿ ಮಲಕ್ಕ ಜಲಸಂಧಿಯಿಂದ ಇತರೆ ಹಡಗುಗಳು ಅರಬ್ಬಿ ಸಮುದ್ರದತ್ತ ಧಾವಿಸುತ್ತಿವೆ. ಹಾಗೂ ಇಡೀ ಇರಾನನ್ನ 4 ಕಡೆಯಿಂದ ಲಾಕ್ ಮಾಡಲಾಗ್ತಾ ಇದೆ. ಸೊ ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಈ ಅಮೆರಿಕ ಇರಾನ್ ವಿರುದ್ಧ ಯಾಕೆ ಹೋರಾಡ್ತಾ ಇದೆ? ಇಸ್ರೇಲ್ ಮೇಲಿನ ಪ್ರೀತಿಗ? ಖಂಡಿತ ಇಲ್ಲ. ಇದರ ಹಿಂದಿರುವ ಅಸಲಿ ಸತ್ಯ ಪೆಟ್ರೋ ಡಾಲರ್ ರಕ್ಷಣೆ. ಅರಬ್ ದೇಶಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿವೆ. ಒಂದು ವೇಳೆ ಅಮೆರಿಕ ಇಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶಿಸದೆ ಹಿಂದೆ ಸರಿದರೆ ಅರಬ್ ದೇಶಗಳು ರಷ್ಯಾ ಮತ್ತು ಚೀನಾದ ಸಹಾಯವನ್ನು ಕೇಳ್ತಾವೆ.
ಹಾಗೇನಾದ್ರೂ ಆದ್ರೆ ಜಗತ್ತಿನಲ್ಲಿ ಡಾಲರ್ ಪ್ರಭಾವ ಸಂಪೂರ್ಣವಾಗಿ ಕುಸಿಯುತ್ತದೆ. ಸೊ ಎಲ್ಲಿವರೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ಸ್ಟ್ರಾಂಗ್ ಆಗಿರ್ತದೋ ಅಲ್ಲಿವರೆಗೆ ಮಾತ್ರ ಅಮೆರಿಕಾದ ಆಧಿಪತ್ಯ ಹಾಗೂ ತನ್ನ ಆರ್ಥಿಕ ಸಾಮ್ರಾಜ್ಯವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಅಮೆರಿಕ ಈ ಯುದ್ಧವನ್ನ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿದೆ. ಸೊ ಈಗ ಇದಕ್ಕಾಗಿಯೇ ನ್ಯಾಟೋ ದೇಶಗಳು ಕೂಡ ಸ್ಟ್ರೇಟ್ ಆಫ್ ಹಾರ್ಮುಜ್ ರಕ್ಷಣೆಗೆ ನಾವು ಸಿದ್ಧ ಅಂತ ಘೋಷಿಸಿವೆ. ಹಾಗಾಗಿ ಈಗ ಇರಾನ್ನ ವಿರುದ್ಧ ನ್ಯಾಟೋ ಪಡೆಗಳು ಕೂಡ ನೇರವಾಗಿ ಕಣಕ್ಕಿಳಿಯುವ ದಿನ ಈಗ ದೂರವಿಲ್ಲ. ಯುದ್ಧ ಅದು ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಡೆದರೂ ಯಾವುದೇ ದೇಶವೇ ಗೆದ್ರೂ ಅಂತಿಮವಾಗಿ ಸೋಲುವುದು ಮಾತ್ರ ಮನುಷ್ಯತ್ವ. ಗೆಳೆಯರಿ, ಬಲಾಢ್ಯ ರಾಷ್ಟ್ರಗಳ ಅಹಂಕಾರಕ್ಕೆ, ತೈಲ ಮತ್ತು ಡಾಲರ್ನ ಮೇಲಿನ ವ್ಯಾಮೋಹಕ್ಕೆ ಬಲಿಯಾಗುವುದು ಕೇವಲ ಅಮಾಯಕ ಜೀವಗಳು. ಸೊ ಗೆಳೆಯರೆ, ಅಮೆರಿಕದ ಈ ಚಕ್ರವ್ಯೂಹವನ್ನ ಇರಾನ್ ಹೇಗೆ ಭೇದಿಸುತ್ತದೆ? ಅಥವಾ ಈ ಯುದ್ಧದ ಕಾರ್ಮೋಡಗಳು ಇಡೀ ಜಗತ್ತನ್ನ 3ನೇ ಮಹಾಯುದ್ಧದ ಕಡೆಗೆ ದೂಡುತ್ತವೆಯಾ? ಹಾಗೇನೆ ಮುಂದಿನ ದಿನಗಳಲ್ಲಿ ಇರಾನ್ ತನ್ನ ಇನ್ನೊಂದಷ್ಟು ಪ್ರಮುಖ ನಾಯಕರನ್ನ ಕಳೆದುಕೊಂಡ್ರೆ ಆಶ್ಚರ್ಯ ಪಡಬೇಕಿಲ್ಲ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಇತರರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.